ಅಧ್ಯಾಯ 3 ಶ್ಲೋಕ 32. ಯೇ ತ್ವೇತದಭ್ಯಸೂಯಂತಃ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಹೇಳಿಕೊಡುವುದನ್ನು ಅನುಸರಿಸಿ. ಯೇ ತ್ವೇತದಭ್ಯಸೂಯಂತಃ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯೇ ತ್ವೇತದಭ್ಯಸೂಯಂತಃ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಯಾರು ನನ್ನ ಈ ಶ್ರೇಷ್ಠ ಬೋಧನೆಯನ್ನ ತೆಗಳುತ್ತಾರೋ, ಯಾರು ಇದನ್ನು ಅಭ್ಯಾಸ ಮಾಡುವುದಿಲ್ಲವೋ, ಯಾರು ಅಸೂಯೆಯಿಂದ ಈ ನನ್ನ ಮತದಂತೆ ನಡೆಯುವುದಿಲ್ಲವೋ, ಅಸೂಯೆಯುಳ್ಳ ಯಾರು ನನ್ನ ಈ ಮತವನ್ನು ಅನುಷ್ಠಾನ ಮಾಡುವುದಿಲ್ಲವೋ, ಅವರು ಯಾವ ಜ್ಞಾನವೂ ಇಲ್ಲದ ಮೂಢರು ಹಾಗೂ ಅವಿವೇಕಿಗಳು. ಅವರು ನಾಶವಾಗುವರೆಂದೇ ತಿಳಿದುಕೋ ಅಂತ ಕೃಷ್ಣ ಎಚ್ಚರಿಕೆ ನೀಡ್ತಾನೆ. ಏತತ್ ಅಭ್ಯಸೂಯಂತಹ ಅಂದರೆ ನನ್ನ ಈ ಬೋಧನೆಯನ್ನು ಹಳಿಯುವರೋ, ನ ಅನುತಿಷ್ಠಂತಿ ಮೇ ಮತಂ ಅಂದರೆ ನನ್ನ ಈ ಬೋಧನೆಯನ್ನು ಅನುಷ್ಠಾನ ಮಾಡುವುದಿಲ್ಲವೋ, ಸರ್ವಜ್ಞಾನ ವಿಮೂಢಾಂಸ್ತಾನ್ ಅಂದರೆ ಅವರು ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲೂ ಭ್ರಮೆಗೆ ಒಳಗಾದವರು, ಅಚೇತಸಃ ಅಂದರೆ ಮನಸ್ಸಿಲ್ಲದವರು, ಅವರಿಗೇನಾಗತ್ತೆ, ವಿದ್ಧಿ ನಷ್ಟಾನ್ ಅಂದರೆ ಅವರು ನಾಶವಾದರೆಂದೇ ತಿಳಿ. ಬದುಕುವ ಮಾರ್ಗವನ್ನ ಯಾರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಮೆಚ್ಚುತ್ತಾರೋ ಅಂತಹವರು ಕ್ರಿಯಾತ್ಮಕ ಬದುಕನ್ನ ನಡೆಸೋದಿಕ್ಕೆ ಉತ್ತೇಜಿತರಾಗ್ತಾರೆ. ನಿರೂಪಣೆಯನ್ನೇ ತೆಗೊಳ್ಳೋದಾದ್ರೆ ಬುದ್ಧಿ ಅದನ್ನ ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ. ತತ್ವಶಾಸ್ತ್ರವನ್ನ ತೆಗೊಳ್ಳೋದು ಅಂದ್ರೆ ಬುದ್ಧಿಯು ಅದನ್ನು ತ್ಯಜಿಸುವ ಕುರುಹು ಅಂತ ಹೇಳ್ಬೋದು. ಬೌದ್ಧಿಕವಾಗಿ ಒಮ್ಮೆ ತ್ಯಜಿಸಿದ ಮೇಲೆ ಅಂತಹ ತತ್ವವನ್ನ ಅನುಸರಿಸಿ ಬಾಳೋದು ಅಸಾಧ್ಯವಾಗತ್ತೆ. ಕರ್ಮಯೋಗವು ಬದುಕುವ ಮಾರ್ಗ. ಅದರ ಫಲ ಪಡಿಬೇಕಾದ್ರೆ, ಅದರ ಆಶೀರ್ವಾದ ಪಡಿಬೇಕಾದ್ರೆ ಅದನ್ನ ಅನುಸರಿಸಲೇಬೇಕು, ಅದರಂತೆ ಬದುಕಲೇಬೇಕು. ನಮ್ಮಲ್ಲಿರುವ ಬಯಕೆಗಳನ್ನ ವರ್ಜಿಸುವ ವಿಧಾನ ಕರ್ಮಯೋಗ. ಅಹಂಕಾರ ಮತ್ತು ಅಹಂಕೇಂದ್ರಿತ ಬಯಕೆಗಳನ್ನ ತ್ಯಜಿಸಿ ವ್ಯಕ್ತಿಯು ಸಾಧಿಸಿದ ಕೆಲಸ ಪವಿತ್ರವಾಗತ್ತೆ. ಅದು ಮನಸ್ಸನ್ನ ಶುದ್ಧೀಕರಿಸುತ್ತೆ. ಪುರುಷನು ಎಲ್ಲಿಯವರೆಗೆ ಈ ಸಮರ್ಥವಾದ ಕರ್ಮಯೋಗವನ್ನ ಅಭ್ಯಾಸ ಮಾಡೋದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ಶಾಂತಿಯ ಜೀವನ ಸಾಧ್ಯ ಇಲ್ಲ. ಉದಾಹರಣೆಗೆ, ಯಾರ ಹೃದಯ ಅಸೂಯಾ ಬುದ್ಧಿಯಿಂದ ತುಂಬಿ ತುಳುಕಾಡ್ತಿದೆಯೋ, ಇನ್ನೊಬ್ಬರ ಉತ್ಕರ್ಷೆಯನ್ನ ನೋಡಿ ಸಹಿಸಲಾರನೋ ಅಂತಹವನು
ಬೇಕಾದಷ್ಟು ತಿಳಿದುಕೊಂಡಿರಬಹುದು. ಆದರೆ ಅದರಿಂದ ಇವನಿಗೆ ಏನೂ ಪ್ರಯೋಜನ ಆಗೋದಿಲ್ಲ. ತಿಳಿದುಕೊಳ್ಳೋದೊಂದೇ ಸಾಲದು ಉದ್ಧಾರ ಆಗೋದಿಕ್ಕೆ. ತಿಳಿದುಕೊಂಡಿರುವುದನ್ನು ಅನುಷ್ಠಾನಕ್ಕೆ ತರಬೇಕು. ಅದೊಂದೇ ನಮ್ಮನ್ನು ಉದ್ಧಾರ ಮಾಡೋದು. ಹೇಗೆ ಅಂದರೆ, ಬ್ಯಾಂಕ್ನಲ್ಲಿರುವ ಅಕೌಂಟೆಂಟ್ಗೆ ಯಾರು ಯಾರು ಎಷ್ಟು ಹಣ ಇಟ್ಟಿರ್ತಾರೆ ಅನ್ನೋದು ಗೊತ್ತಿರುತ್ತೆ. ಅವರು ಬಂದು ಕೇಳಿದಾಗ ಅವರ ಅಕೌಂಟ್ನಲ್ಲಿ ಇರುವಂತೆ ಹಣವನ್ನು ಕೊಡ್ತಾನೆ. ಆದರೆ ಅವನಿಗೆ ಇದ್ಯಾವುದಾದರೂ ಸೇರಿದೆಯಾ? ಇಲ್ಲ. ಅವನಿಗೆ ತಿಂಗಳ ಕೊನೆಯಲ್ಲಿ ಬರುವ ಸಂಬಳ ಒಂದೇ ಅವನದು. ತಿಂಗಳೆಲ್ಲ ಎಣಿಸುವ ಲಕ್ಷಾಂತರ ರೂಪಾಯಿ ಇವನದಲ್ಲ. ಹಾಗೆಯೇ ಭಗವಂತನನ್ನ ನಂಬಿದರೆ ಅವನು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನುವುದರಲ್ಲೇ ನಂಬಿಕೆ ಇಲ್ಲದೆ ಇದ್ದರೆ ಅವನು ಬೇಕಾದಷ್ಟು ಶಾಸ್ತ್ರವನ್ನು ತಿಳಿದುಕೊಂಡಿರಬಹುದು. ಆದರೆ ಅದರಿಂದ ಪ್ರಯೋಜನ ಏನು? ಪರಮಾತ್ಮ ಹೇಳ್ತಿದ್ದಾನೆ, ಯಾರು ಈ ನನ್ನ ಮತವನ್ನು ಅಸೂಯೆಯನ್ನು ಮಾಡ್ತಾ ನಿಂದಿಸ್ತಾ ಅನುಷ್ಠಾನ ಮಾಡದೇ ಇರ್ತಾರೋ, ಅಂದರೆ ಅನುಸರಿಸದೇ ಇರ್ತಾರೋ, ಅವರು ಯಾವ ಜ್ಞಾನವೂ ಇಲ್ಲದೆ ವಿಮೂಢರಾಗಿರುವರು, ಬಗೆ ಬಗೆಯಿಂದ ಮೂಢರಾಗಿರುವರು. ಬುದ್ಧಿ ಇಲ್ಲದ ಆ ಅವಿವೇಕಿಗಳನ್ನು ನಷ್ಟರಾದರೆಂದು, ನಾಶವನ್ನು ಹೊಂದಿದರೆಂದೇ ತಿಳಿದುಕೋ ಅಂತ ಹೇಳ್ತಿದ್ದಾನೆ ಪರಮಾತ್ಮ. ಇತರ ಪ್ರಾಣಿಗಳಿಗಿಂತ ಉತ್ತಮ ಅಂತ ಪುರುಷನನ್ನ ಗ್ರಹಿಸಲ್ಪಟ್ಟಿರೋದಕ್ಕೆ ಕಾರಣ ಆತನಿಗೆ ಇರುವ ವಿವೇಚನಾ ಶಕ್ತಿ ಅನ್ನುವ ಅನುಗ್ರಹ. ತನ್ನ ಸಹಜ ಶಕ್ತಿಯಿಂದ ಬಲಗೊಂಡ ಬುದ್ಧಿಯು ವಾಸ್ತವ ಅವಾಸ್ತವಗಳ ನಡುವಣ ಭೇದವನ್ನ ತಿಳಿದುಕೊಂಡ್ರೆ ಆಗ ಅದು ವ್ಯಕ್ತಿಯ ಸ್ವಂತ ಬೆಳವಣಿಗೆಗೆ ಅಗತ್ಯವಾದ ಪ್ರಬಲ ಉಪಕರಣ ಆಗತ್ತೆ. ಈ ಉಪಕರಣವು ನಾಶವಾದಾಗ ಪುರುಷನು ಕೀಳ್ಮಟ್ಟದ ಪ್ರವೃತ್ತಿಯಿಂದ ಬಾಧಿತನಾಗಿ ಕೀಳ್ಮಟ್ಟದ ಕಾಮಪೀಪಾಸೆಯಿಂದ ಕೂಡಿದವನಾಗ್ತಾನೆ. ಬದುಕಿನ ಅವಕಾಶಗಳಿಂದ ಯಾವ ಪುರುಷಾರ್ಥವನ್ನೂ ಗಳಿಸೋದಿಲ್ಲ. ಕೊನೆಗೆ ಸಂಪೂರ್ಣವಾಗಿ ನಾಶವಾಗ್ತಾನೆ. ನಾವು ಪ್ರಪಂಚದ ಎಲ್ಲ ಸವಾಲುಗಳನ್ನು, ಕೆಲಸದ ಸವಾಲುಗಳನ್ನು, ನಮ್ಮ ಸುತ್ತಲೂ ಮತ್ತು ನಮ್ಮ ಒಳಗೆ ಇರುವ ಪ್ರಕೃತಿಯ ಸವಾಲುಗಳನ್ನು ಸ್ವೀಕರಿಸಿ ಅವನ್ನ ಎದುರಿಸಿ ಈ ಬೋಧನೆಯನ್ನ ಅನುಸರಿಸುವ ಮೂಲಕ ಇದೇ ಜೀವನದಲ್ಲಿಯೇ ಸ್ವತಂತ್ರರಾಗಬಹುದು. ಇದು ಇಡೀ ಮಾನವ ಸಮುದಾಯಕ್ಕೆ ಶ್ರೀಕೃಷ್ಣ ಕೊಡ್ತಾ ಇರುವ ಗಹನವಾದ ತತ್ವ. ಈ ಬೋಧನೆ ಕಾಯ ಕಷ್ಟದವರಿಗೆ ರುಚಿಸುವ ಹಾಗೆ ಸೋಮಾರಿಗಳಿಗೆ ರುಚಿಸೋದಿಲ್ಲ. ಕೆಲಸ ಮಾಡುವವರು ಸ್ಫೂರ್ತಿಯಿಂದ ಸಂತೋಷದಿಂದ ಕೆಲಸ ಮಾಡಿ ಕೆಲಸದಲ್ಲಿರುವಾಗ ಮನಸ್ಸನ್ನು ಹೃದಯವನ್ನು ಶಾಂತವಾಗಿ ಪ್ರಸನ್ನವಾಗಿ ಇಟ್ಕೊಳ್ಳೋದಿಕ್ಕೆ ಕಲಿತರೆ ಹಾಗೆ ಕೆಲಸ ಮಾಡುವುದು ಅದೆಂತಹ ಸಂತೋಷದ ಸಂಗತಿ. ಇದನ್ನ ಹೀಗೆ ಹೇಳ್ತಾರೆ, ಗಾಳಿಯಲ್ಲಿ ತೇಲುತ್ತಾ ಜಾರುವಂತೆ. ಜಾರುವಾಗ ನಮ್ಮ ಮೇಲೆ ಘರ್ಷಣೆ ಇಲ್ಲ, ಒತ್ತಡವಿಲ್ಲ, ಗಾಳಿ ಕರೆದೊಯ್ದಡೆ ಹೋಗ್ತೇವೆ. ಜೀವನವೂ ಅಂತಹ ಜಾರುವಿಕೆಯಾಗುವುದು, ಸಹಜವಾಗಿ ಸರಿದು ಹೋಗುವುದು. ಹೇಗೆ ಅಂದರೆ, ನಿಮ್ಮ ವ್ಯವಸ್ಥೆಯೊಳಗಿನ ಬದಲಾವಣೆಯಿಂದಾಗಿ ಹೊಸತೊಂದು ಉನ್ನತ ಸ್ವಭಾವದಿಂದ ಅಧ್ಯಾತ್ಮ ಚೇತಸ ಅಂದರೆ ಅಧ್ಯಾತ್ಮದ ಧೋರಣೆಯಿಂದ ಇಡೀ ಕೆಲಸವೇ ಬೇರೆಯಾಗಿ ಬಿಡುತ್ತೆ. ಯಾರು ಬೇಕಾದರೂ ತಮ್ಮ ಜೀವನದಲ್ಲಿ ಇದನ್ನು ನಿದರ್ಶಿಸಬಹುದು. ನಮ್ಮ ಮನಸ್ಸಿಗೆ ತರಬೇತಿ ಇಲ್ಲದಿದ್ದಾಗ ಕೆಲಸ ಮಾಡಿದರೆ ಆಯಾಸವಾಗತ್ತೆ, ಖಿನ್ನತೆ ಕವಿಯುತ್ತೆ. ಇಡೀ ದಿನದಲ್ಲಿ ಮನಸ್ಸಿನ ಸ್ಥಿತಿ ಏರುಪೇರಾಗ್ತಾ ಇರುತ್ತೆ. ಆದರೆ ನಿಮಗೆ ಈ ಅಧ್ಯಾತ್ಮ ಚೇತಸ ಅಂದರೆ ಅಧ್ಯಾತ್ಮದ ಕಡೆ ಒಲವುಳ್ಳ ಮನಸ್ಸು ಇದ್ದರೆ ನೀವು ಈ ಎಲ್ಲ ಕಷ್ಟಗಳನ್ನು ಉತ್ತಮೋತ್ತಮವಾಗಿ ಎದುರಿಸಬಲ್ಲಿರಿ. ಒಂದೇ ದಿನದಲ್ಲಿ ಇದು ಸಾಧ್ಯವಾಗುತ್ತೆ ಅಂತ ಅಲ್ಲ, ಆದರೆ ಅನೇಕಾನೇಕ ಸಂದರ್ಭಗಳಲ್ಲಿ ಇದನ್ನು ಅನ್ವಯಗೊಳಿಸುವ ಮೂಲಕ ನೀವು ಆಧ್ಯಾತ್ಮಿಕವಾಗಿ ಬೆಳೆದು ಹೆಚ್ಚು ಶಕ್ತಿಶಾಲಿಗಳಾಗಿ ನಗುನಗುತ್ತಲೇ ಹೆಚ್ಚು ಭಾರ ಹೊರಬಲ್ಲವರಾಗ್ತೀರಿ. ಇದು ಮಾನವ ಜನಾಂಗಕ್ಕೆ ಗೀತೆಯು ತೆರೆದುಕೊಟ್ಟ ಸಾಧ್ಯತೆ. ಸ್ವಾತಂತ್ರ್ಯ ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕಾಗಿದ್ದರೂ
ಪ್ರತಿಯೊಬ್ಬನ ರಚನೆಯಲ್ಲೇ ಅಡಗಿದ್ದರೂ ಅವನಿಗೆ ಅದನ್ನು ಅಭಿವ್ಯಕ್ತಿಸೋದು ಹೇಗೆ ಅಂತ ತಿಳಿಯದು. ನಮ್ಮೊಳಗೆ ಚಿರಸ್ಥಾಯಿಯಾಗಿರುವ ಆ ಸ್ವಾತಂತ್ರ್ಯವನ್ನು ಆವಿರ್ಭವಿಸಿಕೊಳ್ಳೋದಿಕ್ಕೆ ಶ್ರೀಕೃಷ್ಣ ಸಹಾಯ ಮಾಡ್ತಿದ್ದಾನೆ. ಇದು ಕರ್ಮಯೋಗವೆಂಬ ಹೆಸರಿನ ಈ ಅಧ್ಯಾಯದ ಮಹತ್ವದ ಸಂದೇಶ.